ನಾವು ಪ್ರತಿದಿನ ಅದ್ಭುತವಾಗಿ ನಮ್ಮ ಗುರುಗಳ ಸಂದೇಶಗಳನ್ನ ತಿಳ್ಕೊಂತ ಇದ್ದೀವಿ. ತಿಳ್ಕೊಂತ ನಮ್ಮ ಜೀವನ ಪರಿವರ್ತನೆ ಆಗ್ತಿದೆ. ಗುರು ಜ್ಞಾನನೇ ಅಂತದು. ಗುರು ಬಗ್ಗೆ ಗೊತ್ತಿಲ್ಲ ಅಂದ್ರೆ ಮುಂದೆ ಏನು ಮಾಡೋಕ್ಕಾಗಲ್ಲ. ಗುರು ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು. ಕುರುಡ ದಾರಿ ತೋರ್ಸಕ್ಕೆ ಅಸಂಭವ. ಆ ಥರ ಆಗುತ್ತೆ ನಮಗೆ. ನಮ್ಮ ಜೀವನದಾಗ ಒಂದು ದಾರಿ ಹೇಗಿರ್ಬೇಕಪ್ಪ, ಅಥವಾ ಏನು ಮಾಡ್ಬೇಕು, ಏನು ಬಿಡಬೇಕು, ಯಾವುದು ಸರಿ, ಯಾವುದು ತಪ್ಪು, ಆ, ನನ್ನ ಜೀವನ ಯಾವ ಕಡೆ ಸಾಗಿದ್ರೆ ಅದ್ಭುತವಾಗಿರುತ್ತೆ, ಯಾವ ಕಡೆ ಸಾಗಿದ್ರೆ ಅದ್ಭುತವಾಗಿರೋದಿಲ್ಲ. ಈ ಥರ ಎಲ್ಲ ವಿಷಯಗಳು, ಸರಿಯಾದ ಧ್ಯಾನ ಅಂದ್ರೇನು, ಸರಿಯಾದ ಆಧ್ಯಾತ್ಮಿಕತೆ ಅಂದ್ರೇನು, ಸ್ವಾಧ್ಯಾಯ ಅಂದ್ರೇನು, ಸತ್ಸಂಗ ಅಂದ್ರೇನು, ಇದೆಲ್ಲ ವಿಷಯಗಳನ್ನ ಸರಿಯಾಗಿ ತಿಳ್ಕೊಬೇಕಂದ್ರೆ ಫಸ್ಟ್ ನಾವು ಗುರು ಬಗ್ಗೆ ಅರ್ಥ ಮಾಡ್ಕೊಳ್ಳೇಬೇಕು. ಆ ಒಂದು ಉದ್ದೇಶನೇ ಈ 365 ಡೇಸ್. ಗುರು ತಾಯಿ ಥರ. ಅವನ ಬಗ್ಗೆ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಏನು ಹೇಳಿದ್ದಾರೆ ಗುರುಗಳು. ಸೊ ಅದನ್ನು ಅರ್ಥ ಮಾಡ್ಕೊಂತಿದ್ದೀವಿ. ಇನ್ನೂ ಅದ್ಭುತವಾಗಿ ಅರ್ಥ ಮಾಡ್ಕೊಳ್ಳೋಣ ಮುಂದಿನ ಕ್ಲಾಸಲ್ಲಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಅದೃಷ್ಟ ದುರಾದೃಷ್ಟ. ಈ ವಿಷಯದ ಬಗ್ಗೆ ಕೂಡ ತುಂಬ ಅದ್ಭುತವಾಗಿ ಹೇಳಿದ್ದಾರೆ ಪತ್ರಿಜಿಯವರು, ನಮ್ಮ ಗುರುಗಳು. ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ನಾವು ಏನು ಹೇಳಿದ್ದಾರೆ ಅಂತ. ಬಟ್ ಅದಕ್ಕಿಂತ ಮುಂಚೆ ನಾವು ಅದೃಷ್ಟ ದುರಾದೃಷ್ಟ ಅಂದರೆ ಏನು, ಅದಕ್ಕೆ ಏನಾದರೂ ಬೇರೆ ಈ ಅದೃಷ್ಟ ದುರಾದೃಷ್ಟ ಸರಿ ಮಾಡ್ಕೊಳಕ್ಕೆ ಏನಾದರೂ ಬೇರೆ ಮಾರ್ಗಗಳಿದೆಯಾ, ಈ ಥರ ವಿಷಯಗಳನ್ನ ತಿಳ್ಕೊಳ್ಳೋಣ. ಗುರುಗಳು ಏನು ಹೇಳಿದ್ದಾರೆ ಅಂತ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಮಾಸ್ಟರ್ಸ್, ಅದೃಷ್ಟ ಇಲ್ಲ, ದುರಾದೃಷ್ಟ ಇಲ್ಲ. ಫಸ್ಟ್ ಅದೆಲ್ಲ ಅಜ್ಞಾನ. ಇರೋದೆಲ್ಲ ಕಲಿಕೆ. ಭೂಮಿ ಮೇಲೆ ಇರೋದೆಲ್ಲ ಅನುಭವಕ್ಕೆ ಬಂದಿದ್ದೀವಿ ನಾವು ಅಷ್ಟೇ. ಮಾನ ಆಗ್ಬೋದು, ಅವಮಾನ ಆಗ್ಬೋದು, ನಷ್ಟ ಆಗ್ಬೋದು, ಕಷ್ಟ ಆಗ್ಬೋದು, ಸುಖ ಆಗ್ಬೋದು, ಸಂಪತ್ತು ಬರ್ಬೋದು. ಅದೆಲ್ಲನೂ ಕೂಡ ನಮ್ಮ ಚಾಯ್ಸೇ, ನಮ್ಮ ಕಲಿಕೆನೇ. ಜೀವನದಲ್ಲಿ ಏನೇ ಆಗಲಿ, ಎಂಥ ಘಟನೆಗಳು ನಡೀಲಿ, ಅದು ನಮ್ಮ ಚಾಯ್ಸೇ ಅಷ್ಟೇ. ನಾವು ಮಾಡಿರ್ತಕ್ಕಂಥ ತಪ್ಪುಗಳು ಅಷ್ಟೇ, ಅಥವಾ ನಮ್ಮ ಅಜ್ಞಾನ ಅಷ್ಟು ಬಿಟ್ಟು ಎಲ್ಲಿ ಅದೃಷ್ಟ ಇಲ್ಲ, ದುರಾದೃಷ್ಟ ಇಲ್ಲ. ಇರೋದೆಲ್ಲ ಕಲಿಕೆನೇ, ಇರೋದೆಲ್ಲ ಅನುಭವನೇ. ಅದಾದಮೇಲೆ ಈ ಅದೃಷ್ಟ ಬರೋಕ್ಕೋಸ್ಕರ ಯಾವುದೋ ಒಂದು ಬೇರೆ ಧ್ಯಾನ ಇಲ್ಲ. ಬೇರೆ ಧ್ಯಾನ ಹೇಳಿಲ್ಲ ಪತ್ರಿಜಿ, ಯಾವತ್ತೂ ಹೇಳಿಲ್ಲ. ಗುರುಗಳು ಹೇಳಿರೋದು ಒಂದೇ, ಆನಾಪಾನಸತಿ ಧ್ಯಾನ ಅಥವಾ ಕರ್ಮ ಧ್ಯಾನನೋ ಇನ್ನೆಂಥ ಧ್ಯಾನ ಇಲ್ಲ. ಏನು ಹೇಳಿಕೊಟ್ಟಿದ್ದಾರೆ? ನಿನ್ನ ಜ್ಞಾನವನ್ನ ಇಂಪ್ರೂವ್ ಮಾಡ್ಕ, ನಿನ್ನ ಜ್ಞಾನವನ್ನು ಹೆಚ್ಚಿಸ್ಕ, ಅಜ್ಞಾನದಿಂದ ಜ್ಞಾನದ ಕಡೆ ಬಾ. ಆ ಒಂದು ಅದು ಬಿಟ್ಟು ಬೇರೆ ಬೇರೆ ಮಾರ್ಗಗಳಿಲ್ಲ, ಬೇರೆ ಬೇರೆ ದಾರಿಗಳಿಲ್ಲ. ಇದನ್ನ ಹೇಳಿದ್ದಾರೆ. ಇರೋದೆಲ್ಲ ಇನ್ನ ಸಾಧನೆನೇ, ಆತ್ಮಜ್ಞಾನನೇ. ನಿನ್ನ ಜೀವನ ಸರಿ ಆಗ್ಬೇಕಾ, ಜ್ಞಾನ ನೀಡಿ. ಜ್ಞಾನ ನೀಡಿದಾಗ ಸಹಜವಾಗಿ ಎಲ್ಲ ತಿಳಿತಾ ಹೋಗುತ್ತೆ ನಿನಗೆ. ಏನು, ನಿನಗೆ ಯಾವಾಗ ಜ್ಞಾನ ಬರುತ್ತೆ, ನೀನೇ ಒಪ್ಕೊಂತೀಯ, ನಾನು ಬಂದಿರೋದೆಲ್ಲ ನಾನೇ ಕೋರ್ಕೊಂಡು ಬಂದಿದ್ದೀನಿ ಮೇಲಿನ ಲೋಕದಿಂದ. ಕಷ್ಟಗಳನ್ನ, ನಷ್ಟಗಳನ್ನ ನಾನೇ ಕೋರ್ಕೊಂಡು ಬಂದಿದ್ದೀನಿ. ಅಥವಾ ನನ್ನ ಅಜ್ಞಾನದಿಂದ ನನಗೆ ಕಷ್ಟ ಬಂದಿದೆ, ನಷ್ಟ ಬಂದಿದೆ, ಅವಮಾನ ಆಗಿದೆ. ಸೊ ಇದನ್ನ ಯಾವಾಗ ನಾವು ಜ್ಞಾನವನ್ನ ಹೆಚ್ಚು ಮಾಡ್ಕೊಂತೀವಿ, ದಿನ ಧ್ಯಾನದಿಂದ, ನಮ್ಮ ಸ್ವಾಧ್ಯಾಯದಿಂದ, ನಮ್ಮ ಸತ್ಸಂಗದಿಂದ ಸಹಜವಾಗಿ ತಿಳಿತಾ ಬರುತ್ತೆ, ಅನುಭವಪೂರ್ವಕವಾಗಿ ತಿಳಿತಾ ಬರುತ್ತೆ. ಕೇಳಿ ಮರೆಯೋದಿಲ್ಲ ನಾವು, ಕೇಳಿ ಅದನ್ನು ಆಚರಣೆ ಮಾಡ್ತೀವಿ. ಧ್ಯಾನ ಮಾಡಿ
ಆಚರಣೆ ಮಾಡ್ತೀವಿ. ಸ್ವಾಧ್ಯಾಯ ಮಾಡಿ ಆಚರಣೆ ಮಾಡ್ತೀವಿ. ಅವಾಗೇನಾಗುತ್ತೆ, ಲೈಫಲ್ಲಿ ಯಾವತ್ತೂ ಕೊರಗಿರೋದಿಲ್ಲ. ನನಗೆ ಅದೃಷ್ಟನೂ ಇಲ್ಲ, ದುರದೃಷ್ಟ ಇಲ್ಲ. ಯಾವಾಗ ಸಾಧನೆ ಮಾಡ್ತೀವಿ ಸಹಜವಾಗಿ ಭದ್ರ ಆಗತ್ತೆ. ನಮ್ಮ ಒಂದು ಜೀವನ ನಮ್ಮ ಕೈಯಲ್ಲಿ ಬರುತ್ತೆ. ಎಲ್ಲ ಒಂದು ಕಷ್ಟ ನಷ್ಟಗಳಿಗೆ, ಮಾನ ಅವಮಾನಗಳಿಗೆ, ಅದೃಷ್ಟ ದುರದೃಷ್ಟಗಳಿಗೆ ಎಲ್ಲದಕ್ಕೂ ಕೂಡ ಅರ್ಥ ಸಿಗುತ್ತೆ. ಗುರುಗಳೇನು ಹೇಳಿದ್ದಾರೆ? ಸಾಧನೆ ಮಾಡು, ಧ್ಯಾನ ಮಾಡು, ಜ್ಞಾನ ಸಂಪಾದಿಸ್ಕ ನೀನು. ಆತ್ಮಜ್ಞಾನ ಸಂಪಾದಿಸ್ಕ. ಹ್ಮ್. ಯೋಗಿಯಾಗು. ಪ್ರತಿ ಗುರು ಇದೇ ಹೇಳಿರೋದು. ಯೋಗಿಯಾಗು. ಎಲ್ಲಾನು ಸ್ವೀಕಾರ ಮಾಡ್ತೀವಿ ನಾವು ಆವಾಗ. ಅರ್ಥ ಆಗತ್ತೆ ನಮಗೆ. ಎಲ್ಲಿ ಅದೃಷ್ಟ ಇಲ್ಲ, ದುರದೃಷ್ಟ ಇಲ್ಲ. ಕಾನ್ಸೆಪ್ಟಲ್ಲಿ ಇನ್ನೂ ಅದ್ಭುತವಾದ ಕಥೆಗಳ ಮುಖಾಂತರ ಅವ್ರು ಹೇಳ್ತಾರೆ. ಸೊ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕಾಗಿದ್ದು ಇದನ್ನೇ. ಅವರು ಅರ್ಥ ಮಾಡ್ಸಕ್ ಹೋಗೋದು ಕೂಡ ಇದನ್ನೇ. ಏನು? ಅದೃಷ್ಟ ಇಲ್ಲ, ದುರದೃಷ್ಟ ಇಲ್ಲ. ಇರೋದೆಲ್ಲ ಅನುಭವನೇ, ಇರೋದೆಲ್ಲ ಸ್ವೀಕಾರನೇ. ನಿನ್ನ ಜೀವನಕ್ಕೆ ನೀನು ಸಾಕ್ಷಿ ಆಗ್ಬೇಕು. ಎಲ್ಲ ನಡೀತಿದೆ ಜೀವನದಲ್ಲಿ. ಇನ್ನು ಪ್ರಾಪಂಚಿಕ ಜೀವನದಲ್ಲಿ ಎಲ್ಲನೂ ಬೇರೆ ಬೇರೆ ವಿಷಯಗಳು ನಡೀತಿದ್ದಾವೆ. ಬಟ್ ಆ ಎಲ್ಲ ವಿಷಯಗಳಿಗೆ, ಎಲ್ಲ ಕಷ್ಟಗಳಿಗೆ ಸಾಕ್ಷಿ ಆಗ್ಬೇಕು ನಾವು. ಸಾಕ್ಷಿ ಅಂದ್ರೇನು? ನಡೀತಿದೆ ಗಮನಿಸ್ಬೇಕಷ್ಟೇ. ನಿನ್ನ ಕೆಲಸ ನೀನು ಮಾಡಬೇಕು. ನಿನ್ನ ಕರ್ತವ್ಯ ನೀನು ಮಾಡಬೇಕು. ನಿನ್ನ ಪುರುಷ ಪ್ರಯತ್ನ ನೀನು ಮಾಡಬೇಕು ಅಷ್ಟೇ. ಅದು ಸಹಜವಾಗಿ ಸರಿಯಾಗ್ತಾ ಬರುತ್ತೆ. ಒಂದು ಕಡೆ ಧ್ಯಾನ ಸಾಧನೆ, ಇನ್ನೊಂದು ಕಡೆ ಪುರುಷ ಪ್ರಯತ್ನ. ಅದು ಬಿಟ್ಟುಬಿಟ್ಟು ಬೇರೆ ಬೇರೆ ಮಾರ್ಗಗಳಿಲ್ಲ. ಯಾವುದೋ ಕರ್ಮ ಧ್ಯಾನ ಅಂತಿಲ್ಲ. ಕರ್ಮ ಧ್ಯಾನ ಹೇಳೇ ಇಲ್ಲ ಪತ್ರಿಜಿ. ಇರೋದೊಂದೇ ಒಂದು ಆನಾಪಾನಸತಿ ಧ್ಯಾನ. ಅಥವಾ ಬೇರೆ ಯಾವ ಸಂಕಲ್ಪಗಳಿಲ್ಲ. ಬೇರೆ ಏನೂ ಇಲ್ಲ. ಹಾಗಾಗಿ ಈ ಅದೃಷ್ಟ ದುರದೃಷ್ಟಗಳು ಅಂತಕ್ಕಂಥದ್ದು ಮನಸ್ಸಲ್ಲಿದಾವೆ ಅಷ್ಟೇ, ನಮ್ಮ ಅಜ್ಞಾನದಲ್ಲಿದ್ದಾವೆ. ಆತ್ಮಪರವಾಗಿ, ಜ್ಞಾನಪರವಾಗಿ ಬಂದ್ರೆ ಎಲ್ಲಿ ಅದೃಷ್ಟ ಇಲ್ಲ, ದುರಾದೃಷ್ಟ ಇಲ್ಲ. ಸೊ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಅಥವಾ ಆ, ಅವರ ಒಂದು ತಿಳುವಳಿಕೆಗೆ ಬರಬೇಕಾಗಿದ್ದು, ಎಲ್ಲಿ ಅದೃಷ್ಟ ಇಲ್ಲ, ದುರದೃಷ್ಟ ಇಲ್ಲ. ಇರೋದೆಲ್ಲ ಅನುಭವ. ಪ್ರತಿ ಅನುಭವ ಕೂಡ ನಮ್ಮ ಆತ್ಮನ್ನ ಮುಂದೆ ತಗೊಂಡೋಗುತ್ತೆ. ಎಷ್ಟೋ ಜ್ಞಾನ ಕೊಡುತ್ತೆ. ನಮ್ಮ ಜೀವನಕ್ಕೆ ಅರ್ಥ ಕೊಡುತ್ತೆ, ಪರಮಾರ್ಥ ಕೊಡುತ್ತೆ. ಪ್ರತಿ ಕಷ್ಟಗಳಿಂದ ಕೂಡ ಎಷ್ಟೋ ಕಲಿತೀವಿ ನಾವು. ಕಲ್ತು ಮುಂದೋಗ್ತೀವಿ. ಮುಂದಿನ ಜೀವನ ಹೇಗಿರ್ಬೇಕಂತ ಅರ್ಥ ಮಾಡ್ಕೊಂತೀವಿ. ಹಂಗಾಗಿ ಕಷ್ಟಗಳು ನಾವೇ ಕೋರ್ಕೊಂಡ್ ಬಂದಿದ್ದೀವಿ ಮೇಲಿಂದ. ಅಥವಾ ನಮ್ಮ ಕರ್ಮಗಳನ್ನ ನಾವು ಕ್ಲಿಯರ್ ಮಾಡ್ಕೊಂತಿದ್ದೀವಿ ಆ ಕಷ್ಟಗಳಿಂದ. ಆ ಕರ್ಮ ಕ್ಲಿಯರ್ ಆಗ್ಬೇಕಂತ ನಾವೇ ಕೋರ್ಕೊಂಡ್ ಬಂದಿದ್ದೀವಿ ಕಷ್ಟಗಳನ್ನ ಅಥವಾ ನಷ್ಟಗಳನ್ನ. ಅವು ಅವು ದುರಾದೃಷ್ಟ ಅಲ್ಲ. ಒಳ್ಳೇದಾಗ್ತಿದೆ ಜೀವನಕ್ಕಂತಂದ್ರೆ ಅದು ಅದೃಷ್ಟ ಅಲ್ಲ. ನೀನು ಮಾಡಿರ್ತಕ್ಕಂಥ ಪುಣ್ಯ, ಅದೇ ನಿನಗೆ ಒಳ್ಳೇದಾಗ್ತಿದೆ, ಅದೇ ಅದೃಷ್ಟ ಅಷ್ಟೇ. ಪುಣ್ಯ ಇದ್ರೆ ಭೋಗ ಇರುತ್ತೆ, ಪಾಪ ಇದ್ರೆ ನಷ್ಟ ಇರುತ್ತೆ. ಅದು ಅದು ದುರಾದೃಷ್ಟ ಅಂತೀವಿ ನಾವು. ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಇದನ್ನೇ. ಇದೇ ಜ್ಞಾನ. ಪುಣ್ಯ ಮಾಡಿದ್ರೆ ಭೋಗ, ಪಾಪ ಮಾಡಿದ್ರೆ ನಷ್ಟ. ಸೊ ಪ್ರತಿಯೊಬ್ಬರು ಇದನ್ನ ಅರ್ಥ ಮಾಡ್ಕೋಬೇಕು. ಇದನ್ನೇ ಹೇಳಿರೋದು ಗುರುಗಳು. ಬೇರೆಯವ್ರ ಜೀವನದಲ್ಲಿ ತಲೆ ಹಾಕ್ಬೇಡ, ಬೇರೆಯವ್ರ ವಿಷಯ ಮಾತಾಡಬೇಡ, ಇಂಟರ್ಫರೆನ್ಸ್ ಬೇಡ, ಜಡ್ಜ್ಮೆಂಟ್ ಬೇಡ, ಕಮೆಂಟ್‌ಗಳು ಬೇಡ. ಯಾಕೆಂದ್ರೆ ನೀನು ಮತ್ತೆ ಅವ್ರ ಜೀವನದಲ್ಲಿ ಇಂಟರ್ಫಿಯರ್ ಆಗ್ತಿದ್ಯಾ, ಅವ್ರ ವಿಷಯಗಳು ಮಾತಾಡಿ ನಿನ್ನ ಟೈಮ್ ವ್ಯರ್ಥ ಮಾಡ್ಕೊಂತಿದ್ಯಾ, ನಿನ್ನ ಶಕ್ತಿ ವ್ಯರ್ಥ ಮಾಡ್ಕೊಂತಿದ್ಯಾ. ಇದೇ ಹೇಳ್ಕೊಟ್ಟಿರೋದು ನಮ್ಮ ಗುರುಗಳು. ನಾವೇನ್ ಮಾಡ್ತೀವಿ? ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕಿ ಮತ್ತೆ ಕಷ್ಟ ತಂದ್ಕೊಂತೀವಿ ನಮ್ಮ ಜೀವನದಲ್ಲಿ. ಅದೇ ದುರದೃಷ್ಟ ಆಗುತ್ತೆ. ಅಷ್ಟು ಬಿಟ್ರೆ ಏನಿಲ್ಲ. ಮಾಡ್ಬೇಕಾಗಿದ್ದೇನು? ಬೇರೆಯವ್ರ ವಿಷಯ ಮಾತಾಡೋದು ನಿಲ್ಲಿಸ್ಬೇಕು. ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕೋದು ನಿಲ್ಲಿಸ್ಬೇಕು. ಅದು ಮಾಡ್ಬೇಕಾಗಿದ್ದು ಪ್ರತಿಯೊಬ್ರು. ಇದು ಜ್ಞಾನ, ಇದೇ ಆತ್ಮಜ್ಞಾನ. ಇದೇ ಹೇಳಿರೋದು ನಮ್ಮ ಗುರುಗಳು. ಅವರು ಒಂದು ಒಂದು ಸತಿ ಕೂಡ ಬೇರೆಯವ್ರ ವಿಷಯ ಮಾತಾಡ್ತಿರ್ಲಿಲ್ಲ. ಬೇರೆಯವ್ರ ವಿಷಯ ಸ್ಟ್ರಿಕ್ಟ್ ಆಗಿದ್ರು. ವೆರಿ ವೆರಿ ಸ್ಟ್ರಿಕ್ಟ್. ಏನು? ನೋ ಜಡ್ಜ್ಮೆಂಟ್, ನೋ ಕಮೆಂಟ್. ನೋಡಿ, ಮನುಷ್ಯ ಏನ್ ಮಾಡ್ತಾನೆ? ಬೇರೆಯವ್ರ ವಿಷಯ ಮಾತಾಡಿ ತನ್ನ ಸಮಯ ವ್ಯರ್ಥ ಮಾಡ್ಕೊಂತಾನೆ. ತನ್ಗೆ ಇರ್ತಕ್ಕಂಥ ಸಮಯನ ವ್ಯರ್ಥ ಮಾಡ್ಕೊಂತಾನೆ. ಬೇರೆಯವ್ರ ವಿಷಯ ಯಾವಾಗ್ಲೂ ಬೇರೆಯವ್ರ ಕಡೆ ಗಮನ. ತನ್ನೊಳಗೆ ಏನ್ ನಡೀತಿದೆ? ನಾನೇನ್ ಮಾಡ್ತಿದ್ದೀನಿ? ಅದು ಇಲ್ಲ.
ನಾವು ಮಾಡಬೇಕಾಗಿದ್ದೇನು? ನಾವು ಏನು ಮಾಡಬೇಕು ಈ ಜನ್ಮದಲ್ಲಿ? ನಾವು ಯಾಕೆ ಬಂದಿದ್ದೀವಿ? ಹ್ಮ್? ಏನು ತಿಳ್ಕೋಬೇಕು ಧ್ಯಾನದಿಂದ? ನನಗೆ ಇನ್ಯಾವ ಹೊಸ ವಿಷಯ ಬೇಕು? ಇನ್ಯಾವ ವಿಷಯ ನನಗೆ ಕೊರಿತಾ ಇದೆ ಜೀವನಕ್ಕೆ? ಅದನ್ನ ತಿಳ್ಕೋಬೇಕು ನಮಗೆ. ಅದೇ ಅದ್ರ ಕಡೆ ಸಾಧನೆ. ಬೇರೆಯವ್ರು ಏನ್ ಮಾಡ್ತಾರಲ್ಲ, ಪಕ್ಕದ ಮನೇಲಿ ಏನ್ ಮಾಡ್ತಾರೆ ಬೇಕಿಲ್ಲ ನಮಗೆ. ನನ್ನೊಳಗೆ ಏನ್ ನಡೀತಿದೆ? ಈ ಮನೇಲಿ ನಾನಿದ್ದೀನಿ. ದೇಹ ಅಂತಕ್ಕಂಥ ಮನೇಲಿದ್ದೀನಿ. ಈ ಮನೇಲಿ ಇದ್ಬಿಟ್ಟು ಏನು ತಿಳ್ಕೋಬೇಕು ನಾನು? ಏನ್ ಸಾಧನೆ ಮಾಡಬೇಕು? ಅದು ಅದು ಹೇಳ್ಕೊಟ್ಟಿರೋದು ಗುರುಗಳು. ಅದು ಗೊತ್ತಾದ್ರೆ ಎಲ್ಲಿ ಕಷ್ಟ ಇಲ್ಲ, ನಷ್ಟ ಇಲ್ಲ. ಎಲ್ಲಿ ಅದೃಷ್ಟ ಇಲ್ಲ, ದುರದೃಷ್ಟ ಇಲ್ಲ. ಯಾರು ಸಾಧನೆ ಮಾಡ್ತಾರೆ ಅವ್ರಿಗೆ ಇವೆಲ್ಲ ಸ್ಪಷ್ಟ ಆಗ್ತವೆ. ಪ್ರತಿ ಕ್ಷಣ ನಮ್ಮ ಒಂದು ಬೆಳವಣಿಗೆಗೋಸ್ಕರ ಸಾಧನೆ, ನಮ್ಮ ಬೆಳವಣಿಗೆಗೋಸ್ಕರ. ಆ? ಮಾರ್ಗ ಏನು? 3+2+1 ಬೇರೆ ಏನಿಲ್ಲ. 3 ಗಂಟೆ ಧ್ಯಾನ, 2 ಗಂಟೆ ಸ್ವಾಧ್ಯಾಯ, 1 ಗಂಟೆ ಸಜ್ಜನ ಸಂಗತ. ಇದೇ ಹೇಳ್ಕೊಟ್ಟಿರೋದು ನಮ್ಮ ಗುರುಗಳು. ಸೊ ಪ್ರತಿದಿನ ನಾವು ಮಾಡಬೇಕಾಗಿದ್ದಿದೆ. ಚಾಚೂ ತಪ್ಪದೆ. ಒಂದಿನ ಮಾಡಿ ಇನ್ನೊಂದ್ ದಿನ ಅಲ್ಲ. ಆ? ಜೀವನ ಪ್ರತಿಯೊಂದು ಕಷ್ಟಗಳು ಕೂಡ ಎಷ್ಟೋ ಪಾಠ ಕಲಿಸ್ತಿರುತ್ತೆ ನಮಗೆ. ಎಷ್ಟು ಮುಂದೆ ತಗೊಂಡು ಹೋಗ್ತಿರುತ್ತೆ. ಒಂದೊಂದು ಪಾಠ, ಒಂದೊಂದು ಕಷ್ಟ ಕೂಡ, ಒಂದೊಂದು ಅವಮಾನ ಕೂಡ. ಹಾಗಾಗಿ ಅದನ್ನೆಲ್ಲ ಸಹಿಸ್ಕೋಬೇಕು. ಅದರಿಂದ ನಾವು ಪಾಠ ಕಲಿತಿದ್ದೀವಿ ಅಂತಕ್ಕಂಥ ಒಂದು ಅರಿವಿನಲ್ಲಿರ್ಬೇಕಂದ್ರೆ ಧ್ಯಾನ ಬೇಕು. 3 ಗಂಟೆ ಧ್ಯಾನ. ನಾವು ಇವಾಗ ಏನ್ ಮಾಡಿದ್ವಿ ಆ ಥರ ಸಾಧನೆ. ಎಷ್ಟೋ ವಿಷಯಗಳು ನಮ್ಗೆ ಹೇಳ್ಕೊಡ್ತಾ ಇರ್ತವೆ ಧ್ಯಾನ ಮಾಡಿದಾಗ. ಸನ್ನಿವೇಶಗಳು ಸೃಷ್ಟಿ ಆಗ್ತಿರ್ತವೆ. ಅವು ಹೇಳ್ಕೊಡ್ತಿರ್ತವೆ. ಇದಕ್ಕೋಸ್ಕರ ನಿನಗೆ ಕಷ್ಟ ಬಂದಿದೆ. ಅಥವಾ ಮುಂದೇನೋ ಆಗೋದು ಇವತ್ತೇ ಗೊತ್ತಾಗುತ್ತೆ ಧ್ಯಾನ ಮಾಡ್ತಾ ಹೋದಾಗ. ಸೊ ಇವೆಲ್ಲ ಹೇಳ್ಕೊಟ್ಟಿರೋದು. ಹ್ಮ್? ನಾವು ಮಾಡ್ಬೇಕಾಗಿದ್ದೇನು? ಸಾಧನೆ, ಪ್ರತಿಕ್ಷಣ ಸಾಧನೆ. ನೋಡಿ, ಈ ದೇಹನ ಸ್ವಚ್ಛವಾಗಿ ಇಟ್ಕೊಳ್ಳೋದು. ಆ? ದೇಹನ ಸ್ವಚ್ಛವಾಗಿ, ಶುದ್ಧವಾಗಿ ಇಟ್ಕೊಳ್ಳೋದು ಏನ್ ಮಾಡ್ತಾರೆ? ಕಷ್ಟ ತಂದ್ಕೊಂತಾರೆ, ಅನಾರೋಗ್ಯ ತಂದ್ಕೊಂತಾರೆ. ಆ? ಸೊ ಇವೇ ಹೇಳ್ಕೊಟ್ಟಿರೋದು. ಅದು ದುರದೃಷ್ಟ ಅಂತಾರೆ. ದೇಹನ ಸ್ವಚ್ಛವಾಗಿ ಇಟ್ಕೊಳ್ಳೋದೆ, ಶುದ್ಧವಾಗಿ ಇಟ್ಕೊಳ್ಳೋದು. ಆ? ಸೊ ಗುರುಗಳು ಏನ್ ಹೇಳ್ಕೊಟ್ಟಿದ್ದಾರೆ? ಇದನ್ನೇ ಹೇಳ್ಕೊಟ್ಟಿರೋದು. ಇದು ಮಾಡು ನೀನು, ಉಪವಾಸ ಮಾಡು, ಮೌನ ಇರು, ಸಾಧನೆ ಮಾಡು, ಸ್ವಾಧ್ಯಾಯ ಮಾಡು, ಸತ್ಸಂಗ ಮಾಡು, ಎಲ್ಲರೂ ಕೇಳಿಸ್ಕ, ಹೆಚ್ಚಾಗಿ ಕೇಳು, ಕಡಿಮೆ ಮಾತಾಡು. ಆ? ಇವೆಲ್ಲ ಮಾಡದೆ ಏನ್ ಮಾಡ್ತಾನೆ ಮನುಷ್ಯ? ಕಷ್ಟ ತಂದ್ಕಂತಾನೆ. ಯಾವಾಗ? ದುರದೃಷ್ಟ ಅಂತಾನೆ. ಅದು ಅಲ್ಲ. ಪ್ರತಿಯೊಬ್ರು ತಮ್ಮ ಒಂದು ಜೀವನದಲ್ಲಿ ಎಲ್ಲ ಸಾಧನೆ, ಎಲ್ಲ ಅರಿವಿನೇ. ಕಣ್ಣು ತೆಗೆದಾಗ ಎಲ್ಲ ಅರಿವು. ಕಣ್ಣು ಮುಚ್ಚಿದಾಗ ಅರಿವು. ಕಣ್ಣು ಮುಚ್ಚಿದಾಗ ಶ್ವಾಸದ ಕಡೆ ಗಮನ. ಕಣ್ಣು ತೆಗೆದಾಗ ಆ ಆ ಒಂದು ಪ್ರಜ್ಞಾಪೂರ್ವಕವಾಗಿರೋದು. ಅದು ಇಂಪಾರ್ಟೆಂಟ್. ಏನ್ ಮಾಡ್ತಿದ್ದೀವಿ ನೋಡಿ. ಸೊ ಇವು ಹೇಳ್ಕೊಟ್ಟಿರೋದು. ಇವೆಲ್ಲ ಮಾಡಿದಾಗ ಸಹಜವಾಗಿ ಜೀವನನೆಲ್ಲ ಸ್ವೀಕಾರ ಮಾಡ್ತೀವಿ. ಅದ್ಭುತವಾಗಿ ಸ್ವೀಕಾರ ಮಾಡ್ತೀವಿ ಪ್ರತಿ ವಿಷಯನೂ ಕೂಡ. ಪ್ರತಿಯೊಂದು ಕಷ್ಟನೂ ಸ್ವೀಕಾರ ಮಾಡ್ತೀವಿ. ಪ್ರತಿ ಕಷ್ಟಕ್ಕೂ, ನಷ್ಟಕ್ಕೂ ಸಾಕ್ಷಿ ಆಗ್ತೀವಿ. ಸೊ ಇದೇ ಹೇಳ್ಕೊಟ್ಟಿರೋದು. ಸೊ ಎಲ್ಲಿ ಅದೃಷ್ಟ ಇಲ್ಲ, ದುರದೃಷ್ಟ ಇಲ್ಲ. ನಾನು ನನ್ನ ಜೀವನದಲ್ಲಿ ಸುಮಾರು ಬಂದವು ಕಷ್ಟಗಳು. ಅವಾಗ ಎಲ್ಲದೂ ಸಾಕ್ಷಿ ಆದ್ವಿ ಅಷ್ಟೇ. ಅದನ್ಯಾವುದೂ ಅನಲೈಸ್ ಮಾಡಲಿಲ್ಲ ನಾನು. ಆ? 10 ವರ್ಷ ಆದ ತಕ್ಷಣ ಮದುವೆ ಆದ 10 ವರ್ಷ ಆದ್ಮೇಲೆ ಮಗು ಆಯ್ತು. ಮಗು ಆದ್ಮೇಲೆ ದೇಹ ಬಿಡ್ತು ಪಾಪು. ಅದಕ್ಕೂ ಸಾಕ್ಷಿ ಆದ್ವಿ ಅಷ್ಟೇ. ದುಃಖ ಬಂತು, ಸಹಜ. ಬಟ್ ಅದನ್ನ ಅನಲೈಸ್ ಮಾಡಲಿಲ್ಲ. ಯಾಕೆ ಬಂತು, ಯಾಕೆ ಹೋಯ್ತು ಅಂತ. ಸ್ಲೋಲಿ ನಮಗೆ ಗೊತ್ತಾಯ್ತು ಯಾಕೆ ಬಂತು, ಯಾಕೆ ಹೋಯ್ತು ಅಂತ. ನೋಡಿ. ಸೊ ಪ್ರತಿಯೊಬ್ಬರಿಗೂ ಹಂಗೆ ಗೊತ್ತಾಗುತ್ತೆ. ನಾವು ಅದನ್ನ ಅದೃಷ್ಟ ಅನ್ಬಾರ್ದು, ದುರದೃಷ್ಟ ಅನ್ಬಾರ್ದು. ಒಂದ್ ಟೈಮಲ್ಲಿ ದುಡ್ಡು ಇರ್ತಿರ್ಲಿಲ್ಲ, ಅದು ದುರದೃಷ್ಟ ಅಲ್ಲ. ಇನ್ನೊಂದ್ ಟೈಮಲ್ಲಿ ದುಡ್ಡು ಇರ್ತಿತ್ತು. ಅಂದ್ರೆ ಎಲ್ಲನೂ ಕೂಡ ಸ್ವೀಕಾರ ಮಾಡ್ಬೇಕು. ಎಲ್ಲದಕ್ಕೂ ಸಾಕ್ಷಿ ಆಗ್ಬೇಕು. ಯಾವುದನ್ನು ಅನಲೈಸ್ ಮಾಡಬಾರ್ದು. ಅದಿರೋದು. ಆ ಅನಲೈಸ್ ಮಾಡಬಾರ್ದು ಅಂತಕ್ಕಂಥ ಜ್ಞಾನ ಎಲ್ಲಿಂದ ಬಂತು? ನನ್ನ ಧ್ಯಾನ ಸಾಧನೆಯಿಂದ ಬಂತು. ಒಂದ್ಸತಿ ನಾವು ಅನ್ಕೊಂಡಂಗೆ ಆಗವು, ಒಂದೊಂದ್ ಸತಿ ಅನ್ಕೊಂಡಂಗೆ ಆಗ್ತಿರ್ಲಿಲ್ಲ. ಅಂದ್ರೆ ಜೀವನ ಹಿಂಗೆ ಇರುತ್ತೆ. ಎಲ್ಲರದು ಕೂಡ. ನಾವು ಅದನ್ನ ಅನಲೈಸ್ ಮಾಡಬಾರ್ದು. ಯಾಕಾಯ್ತು? ಯಾಕೆ ಬಂತು ಅಂತ. ಬಂತು ಅಷ್ಟೇ. ಹೋಯ್ತು ಅಷ್ಟೇ. ಅಷ್ಟೇ ಇಂಪಾರ್ಟೆಂಟ್. ಬರೋದು ಓಕೆ. ಆ? ಹೋಗೋದು ಓಕೆ.
ಅದಕ್ಕೆಲ್ಲ ಸಾಕ್ಷಿ ಆಗ್ಬೇಕು. ಸಾಕ್ಷಿ ಆಗ್ಬೇಕಂದ್ರೆ ಫಸ್ಟ್ ಆತ್ಮಸ್ಥಿತಿಯಲ್ಲಿ ಇರಬೇಕು. ಇದೇ ಜ್ಞಾನ. ನೀನು ಆತ್ಮಸ್ಥಿತಿಯಲ್ಲಿ ಎಲ್ಲದಕ್ಕೂ ಕೂಡ ಅದನ್ನ ನೀನು ಕಷ್ಟನ್ನ ದುರದೃಷ್ಟ ಅಂತ, ನಷ್ಟನ್ನ ದುರದೃಷ್ಟ ಅಂತ, ಸುಖನ್ನ ಅದೃಷ್ಟ ಅನ್ಬೇಡ. ಅರ್ಥ ಇಲ್ಲ. ಅದು ಕೂಡ ಶಾಶ್ವತ ಅಲ್ಲ. ಅದು ಕೂಡ ಸುಮ್ಮನೆ ಬಂದಿದೆ ನಿನಗೆ ಅನುಭವಕ್ಕೋಸ್ಕರ, ನಾಟಕಕ್ಕೋಸ್ಕರ. ಸೊ ಇದೇ ಹೇಳ್ಕೊಟ್ಟಿರೋದು. ಏನು? ಎಲ್ಲದಕ್ಕೂ ಸಾಕ್ಷಿಯಾಗು. ಯಾವುದನ್ನು ಅನಲೈಸ್ ಮಾಡಬೇಡ. ನೆವರ್ ಅನಲೈಸ್ ಲೈಫ್ ಎಕ್ಸ್ಪೀರಿಯನ್ಸಸ್. ನೆವರ್ ಅನಲೈಸ್ ಮೆಡಿಟೇಷನಲ್ ಎಕ್ಸ್ಪೀರಿಯನ್ಸಸ್. ನೋಡಿ, ಅವ್ರಿಗೆ ಅನುಭವಗಳು ಬರ್ತಿದೆ, ಅವರು ಅದೃಷ್ಟವಂತರು. ನನಗೆ ಅನುಭವ ಬರ್ತಿಲ್ಲ, ದುರದೃಷ್ಟ ಅಲ್ಲ. ಅನುಭವನೂ ಓಕೆ, ಅನುಭವ ಇಲ್ಲದಿರತಕ್ಕಂಥ ಸ್ಥಿತಿನೂ ಓಕೆ. ಎಲ್ಲನೂ ಓಕೆ. ಎಲ್ಲದಕ್ಕೂ ಸಾಕ್ಷಿ ಆಗು ನೀನು. ಯಾವುದನ್ನು ಅನಲೈಸ್ ಮಾಡಬೇಡ. ಅದು ಒಂದೇ ವರ್ಡ್ ಸಾಕು ಗುರುಗಳು ಹೇಳ್ತಕ್ಕಂಥದ್ದು. ನೆವರ್ ಅನಲೈಸ್ ಎಕ್ಸ್ಪೀರಿಯನ್ಸಸ್. ಲೈಫ್ ಎಕ್ಸ್ಪೀರಿಯನ್ಸ್ ಆರ್ ಮೆಡಿಟೇಷನಲ್ ಎಕ್ಸ್ಪೀರಿಯನ್ಸಸ್. ನಮ್ಮ ಧ್ಯಾನದ ಅನುಭವಗಳನ್ನೂ ಕೂಡ ನಾವು ಅನಲೈಸ್ ಮಾಡಬಾರ್ದು. ಯಾಕೆ ಬಂತು, ಯಾಕೆ ಹೋಯ್ತು ಅಂತ ಅನಲೈಸ್ ಮಾಡಬಾರ್ದು. ಜೊತೆಗೆ ನಮ್ಮ ಜೀವನದ ಅನುಭವಗಳನ್ನೂ ಕೂಡ ಅನಲೈಸ್ ಮಾಡಬಾರ್ದು. ಓಕೆ, ಬಂತು ಅಷ್ಟೇ, ಹೋಯ್ತು ಅಷ್ಟೇ. ಎಲ್ಲನೂ ಸ್ವೀಕಾರ ಮಾಡು. ಸಮಯ ಬಂದಾಗ ನಿನಗೆ ಅರ್ಥ ಆಗುತ್ತೆ. ಅದು ಅನಲೈಸ್ ಮಾಡ್ತಾ ಕೂತ್ರೆ ದುಃಖ ತಂದ್ಕೊಂತೀವಿ ನಾವು. ಮುಂದೆ ಹೋಗೋದಿಲ್ಲ ನಾವು. ಆ ಎಕ್ಸ್ಪೀರಿಯನ್ಸ್ ಎಲ್ಲ ಸಿಗಕ್ಕಂತೀವಿ. ಒಂದು ಎಕ್ಸ್ಪೀರಿಯನ್ಸಿಂದ ಇನ್ನೊಂದು ಎಕ್ಸ್ಪೀರಿಯನ್ಸಿಗೆ ಹೋಗ್ಬೇಕು. ಅದು ಅದು ಜೀವನ, ಅದು ಸಾಧನೆ. ಒಂದೇ ಎಕ್ಸ್ಪೀರಿಯನ್ಸಲ್ಲಿ ಇರಬಾರ್ದು. ಧ್ಯಾನದಲ್ಲಾಯ್ತು, ಜೀವನದಲ್ಲಾಯ್ತು. ಒಂದೇ ಎಕ್ಸ್ಪೀರಿಯನ್ಸಲ್ಲಿ ಕೂತ್ರೆ ಕಷ್ಟ ತಂದ್ಕೊಂತೀವಿ, ದುಃಖ ತಂದ್ಕೊಂತೀವಿ. ಅದೇ ಇರೋದು. ನಡೀತಾ ಇರಬೇಕು ಜೀವನ, ಯಾವಾಗ ನಡೀತಾ ಇರಬೇಕು, ಸಾಕ್ತಾ ಇರಬೇಕು. ಒಂದು ಕೆಲಸ ಆಯ್ತು, ಇನ್ನೊಂದು ಕೆಲಸ. ಒಂದು ಕೆಲಸ ಮುಗಿಯೋಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ನಾವು ಕಾಯ್ತಾ ಇರಬೇಕು. ಧ್ಯಾನದಲ್ಲಾಯ್ತು, ಜೀವನದಲ್ಲಾಯ್ತು, ಅಥವಾ ಸೇವೆನಲ್ಲಾಯ್ತು. ಯಾವಾಗಲೂ ಅಷ್ಟೇ. ಪತ್ರಿ ಸರ್ ಏನು ಮಾಡೋರು? ಮಲ್ಟಿಪಲ್ ಆಕ್ಟಿವಿಟೀಸ್ ಮಾಡೋರು ಯಾವಾಗಲೂ. ಒಂದು ಕೆಲಸ ಆಗಿ ಅದು ನಡೀತಾ ಇಲ್ಲ ಅಂದ್ರೆ ಇನ್ನೊಂದು ಕೆಲಸ ಕೈ ಹಾಕೋರು. ಆ ಇನ್ನೊಂದು ಕೆಲಸ ಮುಗೀತಾ, ಇನ್ನೊಂದು ಕೆಲಸ ಮುಗಿಯಕ್ಕೆ ಬಂದಿದೆ, ಇನ್ನೊಂದು ಕೆಲಸ ಆಗ್ಲಿಕ್ಕೆ ಕಾಯ್ತಾ ಇರೋರಾಗಲಿ. ಒಂದೊಂದು ಪ್ರಾಜೆಕ್ಟ್ಗಳು. ಹಂಗಿರ್ಬೇಕು ಜೀವನ. ನಮ್ಮ ಜೀವನ ಕೂಡ ಅಷ್ಟೇನೆ. ಯಾವಾಗಲೂ ಕೂಡ ಉತ್ಸಾಹ ಇರಬೇಕು ಜೀವನದಲ್ಲಿ. ಎಲ್ಲ ಅನುಭವಕ್ಕೋಸ್ಕರ ಉತ್ಸಾಹ. ಎಲ್ಲ ಬರಲಿ ನನಗೆ. ಏನಾಗುತ್ತೆ, ಅನುಭವ ಬಂದಷ್ಟು 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 ಆತ್ಮದಲ್ಲಿ ಅಷ್ಟು ಜ್ಞಾನ ಬೆಳೆಯುತ್ತೆ. ಆ? ಆತ್ಮದಲ್ಲಿ ಎಷ್ಟು ಜ್ಞಾನ ಬೆಳೆಯುತ್ತೆ, ಅಷ್ಟು ಧೈರ್ಯ ಬೆಳೆಯುತ್ತೆ, ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಜೀವನದಲ್ಲಿ. ಇದು ಹೇಳ್ಕೊಟ್ಟಿರೋದು ಗುರುಗಳು. ಪ್ರತಿಯೊಬ್ರು ಏನ್ ಮಾಡ್ಬೇಕು? ಎಲ್ಲನೂ ಸ್ವೀಕಾರ ಮಾಡಬೇಕು. ಮುಂದೆ ಸಾಗ್ತಾ ಇರಬೇಕು. ಯಾವುದಕ್ಕೂ ನಿಲ್ಬಾರ್ದು, ಎಲ್ಲಿ ನಿಲ್ಬಾರ್ದು. ಅದಿರೋದು. ಹೊಸ 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 ವಿಷಯಗಳನ್ನ ಥಿಂಕ್ ಮಾಡ್ತಾ ಇರಬೇಕು. ಹೊಸ ಹೊಸ ಪ್ರಾಜೆಕ್ಟ್ಗಳು ಥಿಂಕ್ ಮಾಡ್ತಾ ಇರಬೇಕು ಯಾವಾಗಲೂ. ನಾಳೆ ಇನ್ನೇನು ಓದ್ಲಿ, ಇನ್ನೇನು ಬುಕ್ ಓದ್ಲಿ, ಇನ್ಯಾವ್ದು ಹೊಸ ಥರ ಎಲ್ಲಿ ಇನ್ನೂ ಹೊಸ ಹೊಸ ಪ್ಲೇಸ್ ಹೋಗಿ ಧ್ಯಾನ ಮಾಡಲಿ, ಹೊಸ ಪ್ಲೇಸ್ಗೆ ಹೋಗಿ ಧ್ಯಾನ ಪ್ರಚಾರ ಮಾಡಲಿ, ಅಥವಾ ಇನ್ನೊಂದು ಗ್ರೂಪಲ್ಲಿ ಹೋಗಿ ಧ್ಯಾನ ಮಾಡಲಿ, ಇನ್ನೊಂದು ಪ್ಲೇಸಿಗೆ ಹೋಗಿ ಧ್ಯಾನ ಮಾಡಿ ಮಾಡಬೇಕು. ಸೊ ಈ ಥರ ಹೊಸ ಹೊಸ ಪ್ರಯತ್ನಗಳು ನೋಡಿ. ಅವಾಗೇನಾಗುತ್ತೆ, ಯಾವ ಎಕ್ಸ್ಪೀರಿಯನ್ಸ್ಗಳು ಸಿಗಕ್ಕಣಲ್ಲ. ನಮಗೆ ಕಷ್ಟಗಳು ಅನ್ಸೋದಿಲ್ಲ. ಮರ್ತೋಗ್ಬಿಡ್ತೀವಿ ನಾವು. ಆ ಕಷ್ಟ ಯಾಕೆ ಬಂತಂತ ಮುಂದೆ ಹೋದಾಗ ಗೊತ್ತಾಗುತ್ತೆ. ಏನು ಕಲ್ಸಕ್ಕೆ ಬಂದಿತ್ತು ನಮಗೆ ಅಂತ. ಹ್ಮ್. ನಮಗೆ ಮಗು ಬಾಡಿ ವೆಕೇಟ್ ಮಾಡಿದ್ಮೇಲೆ ಗೊತ್ತಾಯ್ತು ಯಾಕೆ ಬಂತು, ಏನು ಕಲ್ಸಕ್ಕೆ ಬಂದಿತ್ತು ಅಂತ. ವೆಕೇಟ್ ಮಾಡಿದಾಗ ಗೊತ್ತಾಗಿಲ್ಲ. ಏನು ಕಲ್ಸಕ್ಕೆ ಬಂದಿತ್ತು ಅಂತ ಗೊತ್ತಾಯ್ತು. ಸಾವೊಂದು ಏನಂತ ಸರಿಯಾಗಿ ಅನುಭವ ಕೂಡ ಬಂದಿತ್ತು. ಆ? ನಮ್ಮ ಜೊತೆ ಇರ್ತಕ್ಕಂಥವ್ರೆಲ್ಲ ಯಾವ ಥರ ಅಂತ ಗೊತ್ತಾಯ್ತು ಸಂಸಾರದಲ್ಲಿ ಆ ಮಗುವಿಂದ. ಅಂದ್ರೆ ಪ್ರತಿಯೊಂದು ಆ ಒಂದು ಕಷ್ಟದಿಂದ ಇಷ್ಟೆಲ್ಲ ಕಲಿಕೆ ಇರುತ್ತೆ ಎಷ್ಟೋ. ಆ ಟೈಮಲ್ಲಿ ಗೊತ್ತಾಗಲ್ಲ. ಸ್ವಲ್ಪ ಸ್ವಲ್ಪ ದಿನಗಳು ಕಳೆದ್ಮೇಲೆ ಗೊತ್ತಾಗುತ್ತೆ. ಯಾವುದನ್ನು ಅನಲೈಸ್ ಮಾಡಬಾರ್ದು. ಅದಾಯ್ತಾ ಮುಂದೆ ಹೋಗ್ತಾ ಇರಬೇಕು. ಅದಿರೋದು ವಿಷಯ. ಇದನ್ನ ಹೇಳ್ಕೊಟ್ಟಿದ್ದಾರೆ ಗುರುಗಳು. ಏನು? ಯಾವತ್ತು ನಿನ್ನ ಜೀವನನ ಅನಲೈಸ್ ಮಾಡಬೇಡ. ಜೀವನ ಅನಲೈಸೇ ಮಾಡಬಾರ್ದು. ಯಾಕೆ ಬಂತು, ಯಾಕೆ ಹೋಯ್ತು, ಆ? ಮತ್ತೇನು ಬರುತ್ತೆ ಬೇಕಿಲ್ಲ. ಸಾಗ್ತಾ ಇರ್ಬೇಕು ಅಷ್ಟೇ. ಅನುಭವಗಳಿಂದ ಅನುಭವ, ಅನುಭವಗಳಿಂದ ಅನುಭವ. ಜಂಪ್ ಆಗ್ಬೇಕು ಒಂದು ಅನುಭವದಿಂದ ಇನ್ನೊಂದು ಅನುಭವ. ನೋಡಿ, ಆ ಕೋತಿಗಳು ಎಲ್ಲ ಮರಗಳು ಎಗರಾಡ್ಕೊಂತ ಎಷ್ಟು ಚೆನ್ನಾಗಿರ್ತವೆ. ಕಾಡಲ್ಲೆಲ್ಲ ಸುತ್ತಾ ಇರ್ತಾವೆ. ಹಂಗೆ ನಾವು ಒಂದು ಅನುಭವದಿಂದ ಇನ್ನೊಂದು ಅನುಭವಕ್ಕೂ ಜಂಪ್ ಆಗ್ತಾ ಇರ್ಬೇಕು ಯಾವಾಗಲೂ. ಅನುಭವ ತಗೋಬೇಕು, ಮುಂದೆ ಹೋಗ್ತಾ ಇರಬೇಕು. ಹಂಗಂತ ಅವಸರ ಇಲ್ಲ. ಹಂಗಂತ ಸಪ್ರೆಷನ್ ಇಲ್ಲ. ಎಲ್ಲ ಎಸ್ ಅಷ್ಟೇ. ಅದು ಇಂಪಾರ್ಟೆಂಟ್. ಎಲ್ಲನೂ ಕೂಡ ಅದ್ಭುತವಾಗಿ ಅನುಭವ ಪಡಿತಾ ಇರಬೇಕು ನಾವು. ಅದಿರೋದು. ಸೊ
ಪ್ರತಿಯೊಬ್ರು ಜೀವನನ ಸ್ವೀಕಾರ ಮಾಡೋದು ಕಲಿಬೇಕು. ಅದಿರೋದು. ಆ ಜೀವನಕ್ಕೆ ಸಾಕ್ಷಿ ಆಗ್ಬೇಕು ನಮ್ಮ ಜೀವನಕ್ಕೆ. ಧ್ಯಾನಕ್ಕೂ ಸಾಕ್ಷಿಯಾಗು, ಧ್ಯಾನದ ಅನುಭವಕ್ಕೂ ಸಾಕ್ಷಿಯಾಗು, ನಿನ್ನ ಜೀವನಕ್ಕೂ ಸಾಕ್ಷಿಯಾಗು. ಎಲ್ಲಿ ಅದೃಷ್ಟ ಇಲ್ಲ, ದುರದೃಷ್ಟ ಇಲ್ಲ. ಅದಿರೋದು. ಹ್ಮ್? ಅದಕ್ಕೆ ಬೇರೆ ಬೇರೆ ಮಾರ್ಗಗಳಿಲ್ಲ. ನನಗೆ ಕಷ್ಟ ಬಂದಿದೆ, ಕಷ್ಟ ಹೋಗೋಕ್ಕೋಸ್ಕರ ಬೇರೆ ಮಾರ್ಗ ಇಲ್ಲ. ಸ್ವೀಕಾರ ಮಾಡು ಅಷ್ಟೇ. ಅದಿರೋದು. ಎಕ್ಸೆಪ್ಟ್ ಮಾಡಿ ಎಲ್ಲಾನು ಕೂಡ. ಎಲ್ಲ ಡೈರೆಕ್ಷನ್‌ನಲ್ಲಿ ಸ್ವೀಕಾರ ಮಾಡು. ಅದಿರೋದು. ಎಲ್ಲಾ ಕೋಣಗಳಲ್ಲೂ. ಅವಾಗೇನಾಗುತ್ತೆ, ನಿನ್ನ ನಿನಗೆ ಅಷ್ಟೊಂದು ಅನುಭವ ಬರುತ್ತೆ ಜೀವನದಲ್ಲಿ. ಅಷ್ಟೊಂದು ಸಹನೆ ಬರುತ್ತೆ. ಎಷ್ಟು ಸಹನೆ ಬರುತ್ತೆ, ಅಷ್ಟು ಬೆಳೀತೀಯ ನೀನು. ಮಹಾ ಸಹನ ಮೂರ್ತಿ ಆಗ್ತೀಯ ನೀನು. ಅದೇ ಆಗ್ಬೇಕಾಗಿದ್ದು. ಪ್ರತಿಯೊಬ್ರು ಸಹನೆಯನ್ನ ಸಂಪಾದಿಸ್ಕೋಬೇಕು. ಸಹನೆ ಸಂಪಾದಿಸ್ಕೊಳ್ಳೋದ್ ಬಿಟ್ಟು ಅದೃಷ್ಟ, ದುರದೃಷ್ಟ ಅಂತ ಕುತ್ಕೋಬಾರ್ದು. ಅದಿರೋದು. ಸಹನೆ, ಪೇಷನ್ಸ್ ನೋಡಿ. ನಮ್ಮ ಗುರುಗಳಿಗೆ ಎಷ್ಟು ಪೇಷನ್ಸ್ ಇತ್ತು. ಎಷ್ಟು ಪೇಷನ್ಸ್ ಎಲ್ಲಿಂದ ಬರುತ್ತೆ ಅಂತಂದ್ರೆ, ಎಷ್ಟು ಧ್ಯಾನ ಇರುತ್ತೆ, ಎಷ್ಟು ಜ್ಞಾನ ಇರುತ್ತೆ, ಅಷ್ಟು ಪೇಷನ್ಸ್ ಇರುತ್ತೆ ಯಾವಾಗ್ಲೂ. ಮನುಷ್ಯ ಮಾಡ್ಬೇಕಾಗಿ ಸಂಪಾದಿಸ್ಕೋಬೇಕಾಗಿದ್ದು ಅಥವಾ ಕಲಿಬೇಕಾಗಿದ್ದು ಸಹನೆ. ಅದೇ ನಮಗೆ ನಮ್ಮನ್ನ ಮುಂದೆ ತಗೊಂಡೋಗುತ್ತೆ. ನೋಡಿ. ಸಹನೆ ಇಲ್ಲ. ಅವಸರ ಜೀವನದಲ್ಲಿ. ಅವಸರದಿಂದ ಏನೂ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲಿ ಸಹನೆ ಇರುತ್ತೆ, ಅಲ್ಲಿ ಸ್ವೀಕಾರ ಇರುತ್ತೆ ಜೀವನನ ಸ್ವೀಕಾರ ಮಾಡ್ತೀವಿ ನಾವು. ನಮ್ಮ ಜೀವನನ ಸರಿಯಾಗಿ ಸ್ವೀಕಾರ ಮಾಡ್ಬೇಕಂದ್ರೆ ಸಹನೆ ಬೇಕು, ಪೇಷನ್ಸು. ಆ ಪೇಷನ್ಸ್ ಬರೋದೇ ಹೆಚ್ಚು ಧ್ಯಾನದಿಂದ, ಹೆಚ್ಚು ಧ್ಯಾನ ಸಾಧನೆಯಿಂದ, ಹೆಚ್ಚು ಸ್ವಾಧ್ಯಾಯದಿಂದ, ಮೌನದಿಂದ. ಅದೇ ಇರೋದು. ಸೊ ಹಾಗಾಗಿ ಪ್ರತಿದಿನ ಇರೋದು ಸಾಧನೆ. ಸಮಯ ಇರೋದೇ ಸಾಧನೆಗೋಸ್ಕರ. ಹಂಗಾಗಿ ನವರತ್ನಗಳಲ್ಲಿ ಸಮಯವೇ ಸಾಧನೆ. ಸಮಯ ಇರೋದು ಪಾಸ್ ಮಾಡಕ್ಕಲ್ಲ. ಸಮಯ ಇರೋದು ಸಾಧನೆಗೋಸ್ಕರ. ಏನಪ್ಪಾ ಸಾಧನೆ ಅಂದ್ರೆ ಧ್ಯಾನ ಸಾಧನೆ, ಸ್ವಾಧ್ಯಾಯ ಸಾಧನೆ, ಮೌನ ಸಾಧನೆ. ಇದೇ ಇರೋದು ಜೀವನ ಎಲ್ಲ. ಜೀವನೆಲ್ಲ ಇದೇ ಇರ್ಬೇಕು ಯಾವಾಗ್ಲೂ. ಜೀವನ ನೋಡಿದ್ರೆ ಬರೀ ಸಾಧನೆಗಳಿರ್ಬೇಕು. ಏನಪ್ಪಾ ಸಾಧನೆ ಅಂದ್ರೆ ಆ ಜ್ಞಾನಕ್ಕೋಸ್ಕರ ಮುಡುಪಾಗಿರ್ಬೇಕು ಪ್ರತಿ ಕ್ಷಣನೂ. ಆತ್ಮಜ್ಞಾನಕ್ಕೋಸ್ಕರ. ಸಮಯ ಇರೋದು ಕೊರಗಕ್ಕೋಸ್ಕರ ಅಲ್ಲ. ಸಮಯ ಇರೋದು ಅನಲೈಸ್ ಮಾಡೋದಕ್ಕೋಸ್ಕರ ಅಲ್ಲ. ಸಮಯ ಇರೋದು ಸಾಧನೆಗೋಸ್ಕರ. ಏನೇ ಬರ್ಲಿ ಸುಮ್ನೆ ಸಾಗ್ತಾ ಇರ್ಬೇಕು ಯಾವಾಗ್ಲೂ ಜೀವನ. ನಿಲ್ಬಾರ್ದು. ಹೊಸ ಪ್ರಯತ್ನಗಳು ಮಾಡ್ತಾ ಇರ್ಬೇಕು. ಆ ಪ್ರಾಣಿಗಳು ಹುಟ್ಟಿದ ತಕ್ಷಣನೇ ಸ ಸಾಧನೆ ಮಾಡಕ್ ಶುರು ಮಾಡ್ತವೆ. ಆ ತಾಯಿ ಹೊಟ್ಟೆಯಿಂದ ಬಂದ ತಕ್ಷಣ ಎದ್ದೇಳೋಕೆ ಪ್ರಯತ್ನ ಮಾಡ್ತವೆ ನೋಡಿ. ಅವಾಗಿಂದನೇ ಸಾಧನೆ. ಆ ಕಾಡಲ್ಲಿ ಪ್ರಾಣಿಗಳು ಬಂದು ಅವನ್ನ ಹಂಟ್ ಮಾಡ್ತಾವಂದ್ರೆ ಅವಾಗೂ ಸಾಧನೆ. ತಾಯಿ ಹತ್ರ ಹೋಗೋದು, ಓಡೋದು, ತಪ್ಸ್ಕೊಳ್ಳೋದು ನೋಡಿ. ಪ್ರತಿ ಕ್ಷಣ ಸಾಧನೆ. ಆ ಕಾಡಲ್ಲಿ ಪ್ರತಿ ಜೀವನ ಕೂಡ ಒಂದು ಒಂದು ಸಾಧನೆನೇ. ನಮ್ಮ ಜೀವನ ಹಂಗೆ ಆಗಿರ್ಬೇಕು. ಅವಾಗೇನಾಗುತ್ತೆ, ಅಷ್ಟು ಅದ್ಭುತವಾಗಿ ಬೆಳಿತೀವಿ ನಾವು. ಆ? ಅವಾಗೇನಾಗ್ತದೆ, ಸಾಧನೆ ಮಾಡ್ತಿದ್ರೆ ಯಾವ ಕಷ್ಟ ನಷ್ಟಗಳಿಗೂ ಹೆದರೋದಿಲ್ಲ ನಾವು. ಅದಿರೋದು. ಯಾವುದನ್ನು ಅದೃಷ್ಟ, ದುರದೃಷ್ಟ ಅಂತ ಕೂರೋದಿಲ್ಲ. ನಾವು ಮಾಡ್ಬೇಕಾಗಿದ್ದೇನು ಸಾಧನೆ. ಅದಿರೋದು. ನೋಡಿ. ಆ ಪ್ರಾಣಿ ದಿನ ಸರ್ವೈವ್ ಆಗಿ ಮುಂದೆ ಸಾಗುತ್ತೆ. ತಾನು ಕೂಡ ತಾಯಿ ಆಗುತ್ತೆ ನೋಡಿ. ಯಾವ ಪ್ರಾಣಿ ಅಲ್ಲಿ ಸಾಧನೆ ಮಾಡೋದಿಲ್ಲ, ಸರ್ವೈವ್ ಆಗೋದಿಲ್ಲ, ಆ ಪ್ರಾಣಿ ಅಲ್ಲಿಂದ ಹೋಗುತ್ತೆ. ಹಂಗೆ ಜೀವನ ಕೂಡ ಅಷ್ಟೇನೆ. ಯಾವಾಗ್ಲೂ ಸಾಧನೆ ಮಾಡ್ತಾ ಇರ್ಬೇಕು. ಅವಾಗೇನಾಗ್ತೀವಿ, ಅಷ್ಟು ಬೆಳಿತೀವಿ ನಾವು. ಅಷ್ಟು ಜ್ಞಾನ ಸಂಪಾದಿಸ್ಕೊಂತೀವಿ. ಈ ಸ್ಕೂಲಲ್ಲಿ ಪಾಸ್ ಆಗ್ತೀವಿ ಭೂಮಿಯಲ್ಲಿ. ಅವಾಗ ಹೈಯರ್ ವರ್ಲ್ಡ್ಸ್‌ಗೆ ಹೋಗ್ತೀವಿ. ಅಲ್ಲಿಗೆ ಹೋಗ್ಬೇಕಂದ್ರೇನು, ಇಲ್ಲಿ ಪಾಸ್ ಆಗ್ಬೇಕು. ಇಲ್ಲಿ ಅನಲೈಸ್ ಮಾಡದೆ, ಕಷ್ಟ ನಷ್ಟಗಳನ್ನದೆ, ಅದೃಷ್ಟ ದುರದೃಷ್ಟ ಅಂದೆ ಆ ಮುಂದೆ ಸಾಗ್ತಾ ಇರ್ಬೇಕು. ನಮ್ಮ ಗುರುಗಳಂದ್ರೇನೆ ಸಾಧನೆ. ಪ್ರತಿ ಕ್ಷಣ ಜ್ಞಾನ ಸಂಪಾದಿಸ್ಕೊಂತಿದ್ರು ಅವ್ರು. 40 ವರ್ಷ ಹೇಳ್ತಿದ್ರಲ್ಲ, ಒಂದು ಸೆಕೆಂಡ್ ವೇಸ್ಟ್ ಮಾಡಿಲ್ಲ ಅಂತಿದ್ರು ಅವ್ರು 40 ವರ್ಷದಲ್ಲಿ. ನಾವು ಅದನ್ನೇ ಮಾಡ್ಬೇಕಾಗಿದ್ದು. ಎಷ್ಟೆಷ್ಟು ಜ್ಞಾನ ಸಂಪಾದಿಸ್ಕೊಂತೀವಿ, ಅವಾಗ ಈ ಅದೃಷ್ಟ ದುರದೃಷ್ಟಗಳನ್ನ ಎಲ್ಲ ಮರ್ತೋಗ್ತೀವಿ ನಾವು. ಎಲ್ಲಿ ಅದೃಷ್ಟ ಇಲ್ಲ, ದುರದೃಷ್ಟ ಇಲ್ಲ. ಇರೋದೆಲ್ಲ ಅನುಭವ. ಇರೋದೆಲ್ಲ
ಬೆಳವಣಿಗೆನೇ. ನೋಡಿ, ಅದೇ ಇರೋದು. ಸೊ ಹಾಗಾಗಿ ನಾವು ಈ ಅದೃಷ್ಟ ದುರಾದೃಷ್ಟಗಳು ಅಥವಾ ಲೈಫನ್ನು ಅನಲೈಸ್ ಮಾಡೋದು ಅದೆಲ್ಲ ಬಿಟ್ಟು ಸಾಧನೆಗೋಸ್ಕರ ಸಮಯ ನೀಡಬೇಕು, ಜ್ಞಾನಕ್ಕೋಸ್ಕರ ಇಡಬೇಕು. ಪ್ರತಿ ಕ್ಷಣ ಜ್ಞಾನ. ಸ್ವಲ್ಪ ಸಮಯ ಸಿಗ್ತಾ ಸ್ವಾಧ್ಯಾಯ ಮಾಡು, ಸ್ವಲ್ಪ ಸಮಯ ಸಿಗ್ತಾ ಆ, ಧ್ಯಾನ ಮಾಡು, ಅನುಭವ ಕೇಳು, ಸೇವೆ ಮಾಡು, ಧ್ಯಾನ ಹೇಳ್ಕೊಡು ಹೋಗು. ಪ್ರಪಂಚದಲ್ಲಿ ಸರಿಯಾದ ಧ್ಯಾನ ಇಲ್ಲ, ಜ್ಞಾನ ಇಲ್ಲ ಅಂತ ಎಷ್ಟೋ ಜನ ಕಾಯ್ತಿದ್ದಾರೆ. 90% ಜನ ಕಾಯ್ತಿದ್ದಾರೆ. ಯಾರು ಹೇಳ್ಬೇಕು ಅದೆಲ್ಲ? ಅವ್ರಿಗೆ ಯಾರು ಹೇಳ್ಬೇಕು? ನಾವೇ ಹೇಳ್ಬೇಕು. ನಮಗೆ ಗೊತ್ತು ಸರಿಯಾದ ಧ್ಯಾನ ಅಂದ್ರೆ, ಸರಿಯಾದ ಜ್ಞಾನ ಅಂದ್ರೆ ನಮಗೆ ಗೊತ್ತು. ಒಬ್ಬ ಪಿರಮಿಡ್ ಮಾಸ್ಟರ್ಗೆ ಗೊತ್ತು. ಒಬ್ಬ ಪತ್ರಿಜಿನ ಅರ್ಥ ಮಾಡ್ಕೊಂಡವ್ರಿಗೆ ಗೊತ್ತು ಸರಿಯಾದ ಧ್ಯಾನ ಅಂದ್ರೆ, ಸರಿಯಾದ ಜ್ಞಾನ ಅಂದ್ರೆ. ಗುರುಗಳು ಏನಂತ ಅರ್ಥ ಮಾಡ್ಕೊಂಡವ್ರಿಗೆ ಜ್ಞಾನ ಏನಂತ ಗೊತ್ತು, ಧ್ಯಾನ ಏನಂತ ಗೊತ್ತು, ಸಾಧನೆ ಏನಂತ ಗೊತ್ತು. ಯಾಕಂದ್ರೆ ಸಾಧನೆ ಮಾಡೋರ ಬಗ್ಗೆ ತಿಳ್ಕೊಂಡ್ರೆ ನಾವು ಸಾಧನೆ ಮಾಡ್ತೀವಿ. ಅದೇ ಇರೋದು. ಪತ್ರಿಜಿ ಫಿಲಿಮ್ಸ್ ಅಲ್ಲಿ ಅದೇ ಬರುತ್ತೆ. ಏನ್ ಸಾಧನೆ ಮಾಡಿದ್ರು ನಮ್ಮ ಗುರುಗಳು, ಹೇಗ್ ಸಾಧನೆ ಮಾಡಿದ್ರು, ಏನೇನ್ ಕಷ್ಟ ಅನುಭವಿಸಿದ್ರು, ಏನೇನ್ ನಷ್ಟ ಅನುಭವಿಸಿದ್ರು, ಎಂತೆಂಥ ಅವಮಾನಗಳನ್ನ ಅನುಭವಿಸಿದ್ರು. ಆ ಎಲ್ಲ ಮಾನ ಅವಮಾನಗಳನ್ನ, ಕಷ್ಟ ನಷ್ಟಗಳನ್ನ ಹೇಗೆ ಗೆದ್ದು ಹೇಗೆ ಧ್ಯಾನ ಹೇಳ್ಕೊಟ್ರು, ಹೇಗೆ ಪ್ರಪಂಚಕ್ಕೆ ಬೆಳಕು ಕೊಟ್ರು, ಅದು ಗೊತ್ತಾಗುತ್ತೆ ಪತ್ರಿಜಿ ಫಿಲ್ಮ್ಸ್ ಅಲ್ಲಿ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಲೈಫ್ನ ಅನಲೈಸ್ ಮಾಡಬಾರ್ದು, ಕಷ್ಟ ನಷ್ಟಗಳನ್ಬಾರ್ದು, ಅದೃಷ್ಟ ದುರಾದೃಷ್ಟಗಳನ್ಬಾರ್ದು. ನಾವು ಮಾಡಿರ್ತಕ್ಕಂಥ ತಪ್ಪುಗಳಿಂದ ಅಥವಾ ನಮ್ಮ ಅಜ್ಞಾನದಿಂದನೋ ಅಥವಾ ನಮ್ಮ ಕರ್ಮಗಳಿಂದನೋ ಆ, ಅದಕ್ಕೆ ಬಂದಿದೆ ಅಷ್ಟೆ. ಕಷ್ಟ ಬಂದಿದೆ ಅಂದ್ರೆ ನಾವು ಮಾಡಿರ್ತಕ್ಕಂಥ ಪಾಪ. ಆ, ಸುಖ ಅನುಭವಿಸ್ತಿದ್ವಿ ಅಂದ್ರೆ ನಾವು ಮಾಡಿರ್ತಕ್ಕಂಥ ಪುಣ್ಯ. ಇಷ್ಟೇ ಸಿಂಪಲ್. ಯಾವ ದೇವರು ಕಷ್ಟ ಕೊಡೋದಿಲ್ಲ. ಆ, ಯಾವ ದೇವರು ಕೂಡ ಸುಖ ಕೊಡೋದಿಲ್ಲ. ನಾವೇ ಭಗವಂತ, ಇನ್ಯಾರು ಕೊಡೋರಿದ್ದಾರೆ? ಸೊ ಹಾಗಾಗಿ ಇನ್ನು ಗುರುಗಳು ಏನ್ ಹೇಳಿದ್ದಾರೆ ಅಂತ ಅದ್ಭುತವಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಅವರ ಒಂದು ಸ್ಪೀಚಲ್ಲಿ. ಥ್ಯಾಂಕ್ ಯು ಮಾಸ್ಟರ್ಸ್.